ಸೊ ಒನ್ ಆಫ್ ದ ಫೈನೆಸ್ಟ್ ಥ್ರಿಲ್ಲರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಥ್ರಿಲ್ಲರ್ ಅಲ್ಲಿ ಏನಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ಇಂಪಾರ್ಟೆಂಟ್. ಸೊ ಎಷ್ಟು ಮಟ್ಟ ನಾವು ಹಿಡಿದು ಇಡ್ತೀವಿ ಅನ್ನೋದನ್ನ. ಸೊ ಅದನ್ನ ಡೈರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ. ಪ್ಲಸ್ ಇವನ್ ರಾಘವ್ ಅವ್ರ ಕ್ಯಾರೆಕ್ಟರ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಈಗ ನಾವು ಕೂತ್ಕೊಂಡು ನೋಡುವಾಗ ಅವ್ರ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತಾ ಇರ್ತೀವಿ. ಸೊ ಅವ್ನು ಏನ್ ಮಾಡುತ್ತೆ ನೆಕ್ಸ್ಟ್, ಯಾಕಂದ್ರೆ ತಪ್ಪೇ ಇಲ್ದಿರೋ ಅಂತ ಹುಡುಗ ಸಿಗಾಕೊಂಡಾಗ ಏನೇನೆಲ್ಲ ಆಗುತ್ತೆ ಅನ್ನೋದು ತುಂಬಾ ಅದ್ಭುತವಾಗಿ ಅದನ್ನ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅವ್ರು ಮಾಡ್ತಿರೋದು ತಪ್ಪಲ್ಲ, ನಡೀತಿರೋದು ತಪ್ಪಲ್ಲ, ಬಟ್ ಸ್ಟಿಲ್ ಅಷ್ಟೊಂದು ಕಷ್ಟಗಳು ಪ್ಲಸ್ ಏನ್ ಹೇಳ್ತೀವಿ ಅಂದ್ರೆ ಒಂದು ಏನು ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ಸೊ ಅದು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಓವರ್ ಆಲ್ ಫಿಲಮ್ ನನಗೆ ಸ್ಟಾರ್ಟ್ ಟು ಫಿನಿಶ್ ಅಂದ್ರೆ ಒಂದು ಥ್ರಿಲ್ಲರ್ ಅಂದ್ರೆ ಈ ತರ ಇರಬೇಕು. ಸೊ ಒಂದು ಕ್ಲಾಸಿಕ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಭಾವನಾ ಅವ್ರ ಕೂಡ ಒಂದು ವಿಭಿನ್ನವಾದ ಪಾತ್ರ. ಓವರ್ ಆಲ್ ನನಗೆ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಸಿನಿಮಾ ನೋಡಿದ ಒಂದು ಫೀಲ್ ಸಿಕ್ತು. ಸೊ ದಯವಿಟ್ಟು ಮಿಸ್ ಮಾಡದೆ ಥಿಯೇಟರ್ ಬಂದು ನೋಡಿ, ಸಿನಿಮಾ ನೋಡಿ. ಡೆಫಿನೆಟ್ ಎಲ್ಲರೂ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒನ್ ಆಫ್ ದ ಫೈನೆಸ್ಟ್ ಥ್ರಿಲ್ಲರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಥ್ರಿಲ್ಲರ್ ಅಲ್ಲಿ ಏನಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ಇಂಪಾರ್ಟೆಂಟ್. ಸೊ ಎಷ್ಟು ಮಟ್ಟ ನಾವು ಹಿಡಿದು ಇಡ್ತೀವಿ ಅನ್ನೋದನ್ನ. ಸೊ ಅದನ್ನ ಡೈರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ. ಪ್ಲಸ್ ಇವನ್ ರಾಘವ್ ಅವ್ರ ಕ್ಯಾರೆಕ್ಟರ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಈಗ ನಾವು ಕೂತ್ಕೊಂಡು ನೋಡುವಾಗ ಅವ್ರ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತಾ ಇರ್ತೀವಿ. ಸೊ ಅವ್ನು ಏನ್ ಮಾಡುತ್ತೆ ನೆಕ್ಸ್ಟ್, ಯಾಕಂದ್ರೆ ತಪ್ಪೇ ಇಲ್ದಿರೋ ಅಂತ ಹುಡುಗ ಸಿಗಾಕೊಂಡಾಗ ಏನೇನೆಲ್ಲ ಆಗುತ್ತೆ ಅನ್ನೋದು ತುಂಬಾ ಅದ್ಭುತವಾಗಿ ಅದನ್ನ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅವ್ರು ಮಾಡ್ತಿರೋದು ತಪ್ಪಲ್ಲ, ನಡೀತಿರೋದು ತಪ್ಪಲ್ಲ, ಬಟ್ ಸ್ಟಿಲ್ ಅಷ್ಟೊಂದು ಕಷ್ಟಗಳು ಪ್ಲಸ್ ಏನ್ ಹೇಳ್ತೀವಿ ಅಂದ್ರೆ ಒಂದು ಏನು ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ಸೊ ಅದು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಓವರ್ ಆಲ್ ಫಿಲಮ್ ನನಗೆ ಸ್ಟಾರ್ಟ್ ಟು ಫಿನಿಶ್ ಅಂದ್ರೆ ಒಂದು ಥ್ರಿಲ್ಲರ್ ಅಂದ್ರೆ ಈ ತರ ಇರಬೇಕು. ಸೊ ಒಂದು ಕ್ಲಾಸಿಕ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಭಾವನಾ ಅವ್ರ ಕೂಡ ಒಂದು ವಿಭಿನ್ನವಾದ ಪಾತ್ರ. ಓವರ್ ಆಲ್ ನನಗೆ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಸಿನಿಮಾ ನೋಡಿದ ಒಂದು ಫೀಲ್ ಸಿಕ್ತು. ಸೊ ದಯವಿಟ್ಟು ಮಿಸ್ ಮಾಡದೆ ಥಿಯೇಟರ್ ಬಂದು ನೋಡಿ, ಸಿನಿಮಾ ನೋಡಿ. ಡೆಫಿನೆಟ್ ಎಲ್ಲರೂ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒನ್ ಆಫ್ ದ ಫೈನೆಸ್ಟ್ ಥ್ರಿಲ್ಲರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಥ್ರಿಲ್ಲರ್ ಅಲ್ಲಿ ಏನಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ಇಂಪಾರ್ಟೆಂಟ್. ಸೊ ಎಷ್ಟು ಮಟ್ಟ ನಾವು ಹಿಡಿದು ಇಡ್ತೀವಿ ಅನ್ನೋದನ್ನ. ಸೊ ಅದನ್ನ ಡೈರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ. ಪ್ಲಸ್ ಇವನ್ ರಾಘವ್ ಅವ್ರ ಕ್ಯಾರೆಕ್ಟರ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಈಗ ನಾವು ಕೂತ್ಕೊಂಡು ನೋಡುವಾಗ ಅವ್ರ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತಾ ಇರ್ತೀವಿ. ಸೊ ಅವ್ನು ಏನ್ ಮಾಡುತ್ತೆ ನೆಕ್ಸ್ಟ್, ಯಾಕಂದ್ರೆ ತಪ್ಪೇ ಇಲ್ದಿರೋ ಅಂತ ಹುಡುಗ ಸಿಗಾಕೊಂಡಾಗ ಏನೇನೆಲ್ಲ ಆಗುತ್ತೆ ಅನ್ನೋದು ತುಂಬಾ ಅದ್ಭುತವಾಗಿ ಅದನ್ನ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅವ್ರು ಮಾಡ್ತಿರೋದು ತಪ್ಪಲ್ಲ, ನಡೀತಿರೋದು ತಪ್ಪಲ್ಲ, ಬಟ್ ಸ್ಟಿಲ್ ಅಷ್ಟೊಂದು ಕಷ್ಟಗಳು ಪ್ಲಸ್ ಏನ್ ಹೇಳ್ತೀವಿ ಅಂದ್ರೆ ಒಂದು ಏನು ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ಸೊ ಅದು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಓವರ್ ಆಲ್ ಫಿಲಮ್ ನನಗೆ ಸ್ಟಾರ್ಟ್ ಟು ಫಿನಿಶ್ ಅಂದ್ರೆ ಒಂದು ಥ್ರಿಲ್ಲರ್ ಅಂದ್ರೆ ಈ ತರ ಇರಬೇಕು. ಸೊ ಒಂದು ಕ್ಲಾಸಿಕ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಭಾವನಾ ಅವ್ರ ಕೂಡ ಒಂದು ವಿಭಿನ್ನವಾದ ಪಾತ್ರ. ಓವರ್ ಆಲ್ ನನಗೆ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಸಿನಿಮಾ ನೋಡಿದ ಒಂದು ಫೀಲ್ ಸಿಕ್ತು. ಸೊ ದಯವಿಟ್ಟು ಮಿಸ್ ಮಾಡದೆ ಥಿಯೇಟರ್ ಬಂದು ನೋಡಿ, ಸಿನಿಮಾ ನೋಡಿ. ಡೆಫಿನೆಟ್ ಎಲ್ಲರೂ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.